ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಚ್ಚಿದಾನಂದರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೇ ನಮೋ ವೇದಾಂತವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣೇ ಕೃಷ್ಣದ್ವೈಪಾಯನಂ ವ್ಯಾಸಂ ಸರ್ವಲೋಕಹಿತೇ ರತಂ ವೇದಾಬ್ಜಭಾಸ್ಕರಂ ವಂದೇ ಶಮಾದಿನಿಲಯಂ ಮುನಿಂ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂತ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ವಿಷ್ಣು ಸಹಸ್ರನಾಮದ 4ನೇ ನಾಮವನ್ನು ನಾವು ಈ ದಿನ ನೋಡಲಿದ್ದೀವಿ. 4ನೇ ನಾಮವು ಭೂತ ಭವ್ಯ ಭಗವತ್ ಪ್ರಭು ಅನ್ನುವಂತಹ ನಾಮ. ಈ ನಾಮದಲ್ಲಿ ಭೂತ ಅಂತ ಅಂದರೆ ಭೂತಕಾಲ, ಭವ್ಯ ಅಂತಂದರೆ ವರ್ತಮಾನ ಕಾಲ, ಭವತ್ ಅಂದರೆ ಭವಿಷ್ಯತ್ ಕಾಲಗಳನ್ನು ಹೇಳ್ತಾ ಇದೆ. ಈ 3 ಕಾಲಗಳಿಗೂ ತ್ರಿಕಾಲಗಳಿಗೂ ಪ್ರಭುವಾದಂಥವನು ಆ ಶ್ರೀಮನ್ ಮಹಾವಿಷ್ಣುವು, ಆ ಪರಮಾತ್ಮನು ಅನ್ನುವಂತಹ ಅರ್ಥವನ್ನು ಆದಿಶಂಕರ ಭಗವತ್ಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ಲಘುನಾರಾಯಣ ಉಪನಿಷತ್ನಲ್ಲಿ ಅಥ ನಿತ್ಯೋ ನಾರಾಯಣ ಅಂತ ಹೇಳಿದ್ದಾರೆ. ನಾರಾಯಣ ನಿತ್ಯನಾದವನು, ಅವನಿಗೆ ಯಾವುದೇ ರೀತಿಯ ಕಾಲದ ಬಂಧನಗಳಿಲ್ಲ, ಮತ್ತು ಅವನೇ ಕಾಲ ಸೃಷ್ಟಿಕರ್ತ ಅನ್ನುವಂತಹ ಒಂದು ವಿಚಾರ. ಹೇಗೆ ಈಗ ಆ 4ನೇ ಇದು ಹೇಗಿದೆ, ಶಂಕರಾಚಾರ್ಯರು ಹೇಗೆ ವರ್ಣನೆ ಮಾಡ್ತಾರೆ? ಭೂತ ಭವ್ಯ ಭವತಾಂ ಪ್ರಭು ಸ್ವಾಮಿ ಕಾಲತ್ರಯೀವರ್ತಿನಾಂ ಭೂತಾನಾಂ ನಿಯಂತ ಇತ್ಯರ್ಥ. ಅಂದರೆ ಈ ತ್ರಿಕಾಲಗಳನ್ನು ಯಾರು ನಿಯಂತ್ರಿಸುತ್ತಾನೋ ಅಂಥವನು ಆ ಪರಮಾತ್ಮ ಅನ್ನುವಂತಹ ಅರ್ಥ. ನಿಯಂತ್ರಿಸುವವನು, ನಿಯಂತ ಅಂತ ಶಬ್ದವನ್ನು ಹೇಳಿದ್ದಾರೆ. ಈಗ ನಿಯಂತ್ರಣ ಮಾಡೋನು ಅಂತ ಹೇಗೆ, ಮತ್ತು ಭೂತ ಭವ್ಯ ಭವತ್ ಈ 3ರಲ್ಲೂ ಅವನು ಹೇಗೆ ನಿಯಂತ್ರಣ ಮಾಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಕೊಡ್ತೀನಿ, ನಮಗೆಲ್ಲ ಅರ್ಥ ಆಗೋ ರೀತಿಯಾಗಿ. ಈ ಸಿನಿಮಾ ಪ್ರಾಜೆಕ್ಟರ್ ಇರುತ್ತಲ್ಲ, ಹಾಗೆ ಒಂದು ಸಿನಿಮಾ ಹಿಂದಿನ ದೃಶ್ಯಗಳು ಮುಗಿದೋಗಿರುತ್ತೆ, ಮುಂದಿನ ದೃಶ್ಯಗಳು ಇನ್ನೂ ಬರಬೇಕಾಗಿರುತ್ತೆ. ಒಂದು ದೃಶ್ಯ ಪರದೆ ಮೇಲೆ ನಡೀತಾ ಇರುತ್ತೆ. ಆದರೆ ಆ ಪ್ರಾಜೆಕ್ಟರ್ನ ಬೆಳಕೇನಿದೆ, ಇವು ಯಾವುದಕ್ಕಾದರೂ ಅನ್ವಯವಾಗಿದೆಯಾ? ಅದು ಬೆಳಕಷ್ಟೇ, ಸ್ಥಿರವಾಗಿದೆ. ಅದು ಬೆಳಕಿನ ಸ್ಥಿರತೆ. ಆ ಬೆಳಕಿಲ್ಲದೆ ಇದ್ದರೆ ಈ 3 ಕಾಲಗಳು ಇಲ್ಲ ಅಲ್ವಾ? ಆ ಪ್ರಾಜೆಕ್ಟ್ರನ್ನ ಬೆಳಕಿಂದ ಈ 3 ನಮಗೆ ಕಾಣ್ತಾ ಇದೆಯೇ ಹೊರತು, ಆ ಪ್ರಾಜೆಕ್ಟ್ರ್ ಬೆಳಕಿಲ್ಲ ಅಂತಂದರೆ ಈ 3 ಇಲ್ಲ. ಅದೇ ರೀತಿ ಈ ಜಗತ್ತಲ್ಲಿ ಭೂತ ಭವಿಷ್ಯತ್ತು ವರ್ತಮಾನಗಳು, ಆ ಪ್ರಕಾಶ ರೂಪ ಹೇಗೆ ಆ 3 ಆ ಪ್ರಾಜೆಕ್ಟ್ರಿಂದ ಬಂದಂತಹ ಪ್ರಕಾಶ ಆ ಮೂವಿಯ ಬೇರೆ ಬೇರೆ ಸೀನ್ಗಳನ್ನು ತೋರಿಸ್ತಾ ಇದೆಯೋ, ಅದೇ ರೀತಿ ಈ ಪ್ರಪಂಚ ಅನ್ನುವಂತಹ ಪ್ರಾಜೆಕ್ಟ್ರಿನ ಬೆಳಕು, ಸಿನಿಮಾದ ಬೆಳಕು ಯಾರು ಅಂದರೆ ಆ ಪರಮಾತ್ಮ, ಅವನೇ ನಿಯಂತ್ರಕ ಅನ್ನೋ ಹಾಗೆ. ಈ ನಿಯಂತ್ರಕ, ಈ ನಿಯಂತ್ರಣೆ ಮತ್ತು 3 ಕಾಲದಲ್ಲಿ ಇರುವವನು ಅನ್ನುವಂತಹ ವಿಚಾರಗಳು ಬಂದಾಗ, ಈ ವಿಷ್ಣುವಿನ ವಿಚಾರದಲ್ಲಿ ಮಾತ್ರ ಅಲ್ಲ, ನಾವು ಈ ಅರುಣಾಚಲ ಮಹಾತ್ಮೆಯನ್ನು ನೋಡ್ತಾ ಇರಬೇಕಾದ್ರೆ ಆ ಶಿವನ ಪರಮೇಶ್ವರನನ್ನು ಬ್ರಹ್ಮ ಮೇಲೆ ಹುಡ್ಕೊಂಡು ಹೋಗ್ತಾನೆ, ಮತ್ತು ವಿಷ್ಣು ವರಾಹನಾಗಿ ಕೆಳಗಡೆ ಹುಡ್ಕೊಂಡು ಹೋಗ್ತಾನೆ. ಅದು ಅವನಿಗೆ ಆದಿ ಸಿಗೋದಿಲ್ಲ, ಅವನಿಗೆ ಅಂತ್ಯ ಸಿಗೋದಿಲ್ಲ, ಮತ್ತು ಇಬ್ಬರು ಬಂದು ಅವನನ್ನು ಪ್ರಾರ್ಥನೆ ಹಾಗೆ ಅದು ಆ ಪರಮಾತ್ಮ ತತ್ವ ಅನ್ನೋದನ್ನು ತೋರಿಸ್ಲಿಕ್ಕೆ ಈ ರೀತಿಯಾಗಿ ಪುರಾಣಗಳ ಕಥೆಗಳು ಬಂತು ಅನ್ನುವ ಹಾಗೆ. ಒಂದು ಸಲ ಏನಾಗುತ್ತೆ, ಅರ್ಜುನಂಗೆ ಒಂದು ಸಂದೇಹ ಬರುತ್ತೆ. ಈ ಸಂದೇಹ ಅಂದರೆ ಒಂದು ಡೌಟ್ ಹುಟ್ಟತ್ತೆ. ಏನು ಅಂತ ಅಂದರೆ, ಕೃಷ್ಣ ನೀನೀಗ ನನ್ನ ಜೊತೆ ಇದೆಯಪ್ಪ, ಹಳೆಯ ಕಾಲದ ಋಷಿಗಳ ಬಗ್ಗೆನೂ ನೀನು ಮಾತಾಡ್ತೀಯ, ಮುಂದೆ ಆಗೋದನ್ನೆಲ್ಲ ಹೇಳ್ತೀಯ, ಮತ್ತು ಇವಾಗ ನೀನು ನನ್ನ ಜೊತೆನೇ ಇದೆಯಾ, ನಿನಗೆ ಈ 3 ಹೇಗೆ ಸಾಧ್ಯ? ನಿನಗೆ ಹಿಂದೆ ಆ ಋಷಿಗಳ ಕಾಲದ್ದೆಲ್ಲ ಹೇಳ್ತೀಯ, ಮತ್ತು ಮುಂದೆ ಎಲ್ಲ ಹೀಗಾಗತ್ತೆ ಅಂತಲೂ ನೀನು ಹೇಳ್ತೀಯ, ಈಗ ನೋಡಿದ್ರೆ ನನ್ನ ಜೊತೆ ಇದೆಯಾ, ಇದು ನಿನಗೆ ಹೇಗೆ ಸಾಧ್ಯ ಅಂತ ಆ ಅರ್ಜುನ ಕೃಷ್ಣನ ಕೇಳಿದಾಗ, ಆ ಕೃಷ್ಣ ನಗ್ನಗತ ಒಂದು ಈ ವಟವೃಕ್ಷ ಆಲದ ಮರದ್ದು ಒಂದು ಉದಾಹರಣೆ ಕೊಟ್ಟು ಅರ್ಜುನನಿಗೆ
ಅದು ಎಕ್ಸ್ಪ್ಲೇನ್ ಮಾಡ್ತಾನೆ. ಹೇಗೆ ಅಂದರೆ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಅರ್ಜುನ ನೋಡು, ಆ ಮರದ ಬೇರುಗಳೆಲ್ಲ ಏನಿದೆ ಅದು ಭೂತಕಾಲ, ಅದು ಸ್ಥಿರವಾಗಿಬಿಟ್ಟಿದೆ. ಇದ್ರ ಎಲೆಗಳೇನಿವೆ ಇದು ವರ್ತಮಾನ, ಗಾಳಿಗೆ ಅಲ್ಲಾಡ್ತಾ ಇರುತ್ತೆ. ಮತ್ತು ಇದರಲ್ಲಿ ಬಿಡೋ ಹಣ್ಣುಗಳು ಮತ್ತು ಅದರಿಂದ ಬರೋ ಗಿಡಗಳು ಮತ್ತು ಭವಿಷ್ಯದಂತೆ ಇನ್ನೂ ಏನೇನೋ ಆ ಹೂವಾಗಿ ಅದು ಹಣ್ಣಾಗಿ ಏನೇನೋ ಆಗೋದೆಲ್ಲ ಇದೆಯಲ್ಲ, ಇದೆಲ್ಲ ಭವಿಷ್ಯದಂತೆ ಕಣಪ್ಪ. ಹೀಗೆ ಆ ಮರಕ್ಕೆ ಚೈತನ್ಯ ಯಾರಾಗಿದ್ದಾನೆ ನೋಡಿ. ಆ ಮರದ ಬೇರು ಅನ್ನುವಂಥದ್ದು ಹುಟ್ಟಬೇಕಾದ್ರೆ ಆ ಮರಕ್ಕೆ ಒಂದು ತಾಯಿ ಬೇರು ಅಂತ ಒಂದು ಬೇರು ಬರುತ್ತೆ. ಆ ಬೇರು ಹುಟ್ಟಬೇಕಾದ್ರೆ ಇತ್ತು, ಈಗ ಇಲ್ವೇ, ಅದು ಭೂತ. ಮತ್ತು ವರ್ತಮಾನದಲ್ಲಿ ಎಲ್ಲ ಕಾಣ್ತಾ ಇದೆ, ಮರದಲ್ಲಿ ಎಲೆ ಎಲ್ಲ. ಮತ್ತು ಭವಿಷ್ಯದಲ್ಲಿ ಅದೊಂದು ಹಣ್ಣಾಗಿ, ಅದರಲ್ಲಿ ಹೂವಾಗಿ, ಅದು ಹಣ್ಣಾಗಿ, ಮತ್ತು ಅದು ಬಿದ್ದು ಇನ್ನೊಂದು ಗಿಡ ಹುಟ್ಟತ್ತೆ. ಇದಕ್ಕೆಲ್ಲ ಏನು ಕಾರಣ ಅಂತ ಅಂದರೆ, ಈ ಇಡೀ ಮರಕ್ಕೆ ಒಂದು ಚೈತನ್ಯವೇ ಕಾರಣ, ಆ ಒಬ್ಬನೇ ಕಾರಣ, ಅವನೇ ಈ ಮರವನ್ನು ನಿಯಂತ್ರಿಸುವವನು ಅಂತ ಕೃಷ್ಣ ಉತ್ತರ ಕೊಡ್ತಾನೆ. ಆಗ ಅರ್ಜುನನಿಗೂ ಈ ಸಂಶಯ, ಭೂತ ಭವ್ಯ ಭವತ್ ಪ್ರಭು, ಅವನಿಗೇನು ಸಂಶಯ ಹುಟ್ಟಿತ್ತು, ನೀನು ಹಿಂದಿಂದೆಲ್ಲ ಹೇಳ್ತೀಯ, ಮುಂದಾಗೋದು ಹೇಳ್ತೀಯ, ಈಗಿಂದು ಹೇಳ್ತಾ ಇದ್ದೀಯಲ್ಲ ಅನ್ನುವಂಥ ಒಂದು ಸಂಶಯ ಏನು ಹುಟ್ಟಿರುತ್ತೆ, ಅದನ್ನು ಭಗವಂತ ಅರ್ಜುನನ ಮನಸ್ಸಿಂದ ಅದನ್ನು ತೆಗೆದುಹಾಕ್ತಾನೆ. ಮತ್ತು ಕಾಲಾತೀತನಾದಂತಹ ತನ್ನ ನಿಜ ಸ್ವರೂಪವನ್ನು ಆ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಹೀಗೆ ಭಗವಂತ ಅನ್ನುವಂಥವನು ಈ ತ್ರಿಕಾಲಗಳಲ್ಲೂ ಇರುವಂಥವನು ಮತ್ತು ಈ ತ್ರಿಕಾಲಗಳನ್ನು ನಿಯಂತ್ರಿಸುವಂಥವನು. ಅವನಿಗೆ ಕಾಲ ಅಕಾಲ ಅನ್ನುವಂಥದ್ದು ಯಾವುದೂ ಇಲ್ಲ, ಎಲ್ಲವನ್ನು ನಡೆಸುವಂಥವನು ಅವನೇ. ಇವಾಗ ಈ ನಾವೆಲ್ಲ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದರೆ, ಇವಾಗ ಗೋಕರ್ಣಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋದರೆ ಆ ಮಹಾಬಲೇಶ್ವರನ ಆತ್ಮಲಿಂಗ ಇದೆ. ಹಿಂದೆ ರಾವಣ ಎಲ್ಲ ಅದೇನೋ ದೊಡ್ಡ ಕಥೆ ಎಲ್ಲ ಇದೆ, ಅವನು ಅದನ್ನು ಪ್ರತಿಷ್ಠೆ ಮಾಡ್ದ ಅಂತ ನಮಗೆಲ್ಲ ಗೊತ್ತಿದೆ. ಮತ್ತು ಈಗ ನಾವು ಅದನ್ನು ಸ್ಪರ್ಶ ಮಾಡ್ತಾ ಇದ್ದೀವಿ, ನಾವು ಅದರ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಅದು ನಮ್ಮ ಇವಾಗ ಭವಿಷ್ಯ, ಮತ್ತು ಮುಂದೆಯೂ ಅದಕ್ಕೆ ಪೂಜೆ ಆಗುತ್ತೆ ಅನ್ನುವಂಥದ್ದು ಅದು ವರ್ತಮಾನ ನೋಡಿ. ಹೀಗೆ ಆ ಲಿಂಗ ಅನ್ನುವಂಥದ್ದು ಒಂದು ಕಾಲಾತೀತವಾದ ವಸ್ತು, ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇದೆ. ಉದಾಹರಣೆಗೆ ಮಾತ್ರ ಈಗಲೂ ಇದೆ ಅನ್ನೋ ರೀತಿಯಾಗಿ ಭಗವಂತ ಅನ್ನೋನು ಇದ್ದೇ ಇದ್ದಾನೆ. ಅವನೊಂದು ರೀತಿ ಸ್ಥಿರತತ್ವ. ಆದರೆ ಅವನಿಂದ ಪ್ರೊಜೆಕ್ಟ್ ಆಗುವಂಥದ್ದು ನಮಗೆ ನಾನಾ ರೀತಿಯಾಗಿ ಕಾಣ್ತಾ ಇರುತ್ತೆ. ಆದರೆ ಭಗವಂತನ ಆ್ಯಕ್ಷನ್ ಇದರಲ್ಲಿ ಏನು ಅಂದರೆ, ಅವನು ಕಾಲಾತೀತನು. ಅದರಿಂದಾಗಿ ಭಗವಂತ ಇಲ್ಲೇನು ಮಾಡ್ತಾನೆ, ಭಗವಂತ ಇರ್ತಾನೆ ಅಷ್ಟೇ ಸಾಕ್ಷಿಯಾಗಿ, ಇನ್ನೆಲ್ಲ ಅದು ಪಾಡಿಗೆ ಅದು ನಡೀತಾ ಇರುತ್ತೆ. ಹೀಗೆ ಭೂತದಲ್ಲೂ ಭವಿಷ್ಯಲ್ಲೂ ವರ್ತಮಾನದಲ್ಲೂ ಇರುವಂಥವನು, ಅದರ ನಿಯಾಮಕ, ಅದನ್ನು ನಿಯಂತ್ರಣ ಮಾಡುವಂಥವನು ಅನ್ನುವಂತಹ ಅರ್ಥ ಇಲ್ಲಿ ಶಂಕರಾಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಅಂದರೆ ಭೂತ ಭವ್ಯ ಭವತ್ ಪ್ರಭು, ಮೂರು ಕಾಲಗಳಲ್ಲೂ ಇದ್ದು ಇದರ ನಿಯಂತ್ರಣವನ್ನು, ಕಾಲವನ್ನು ನಿಯಂತ್ರಣ ಮಾಡುವಂಥವನು ಅನ್ನುವಂಥ ಅರ್ಥ. ಹರಿ ಓಂ. ಕೃಷ್ಣಾರ್ಪಣಮಸ್ತು.